ಸಿದ್ದರಾಮಯ್ಯರವರು ಘಟನೆಯನ್ನು ಖಂಡಿಸಿದ್ದಾರೆ. ಅಷ್ಟೇ ಅಲ್ಲ, ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಕುಟುಂಬದ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲ ಕನ್ನಡಿಗರನ್ನು ಕೂಡ ವಾಪಸ್ ತರುವ ಜವಾಬ್ದಾರಿಯನ್ನು ನಾನು ಲಾಡ್ ಅವರಿಗೆ ವಹಿಸಿದ್ದೀನಿ. ಸಚಿವ ಸಂತೋಷ್ ಲಾಡ್ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ. 177 ಮಂದಿ ಕನ್ನಡಿಗರು ಅಲ್ಲೇನಿದ್ದಾರೆ ಅವ್ರನ್ನ ಸುರಕ್ಷಿತವಾಗಿ ನಾವು ಕರ್ಕೊಂಡ್ಬರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯ. ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ 10 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತದೆ. ಮತ್ತು ಯಾವಾಗಲೂ ಕೂಡ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಸತ್ತವರ ಕುಟುಂಬಗಳಿಗೆ ನಮ್ಮ ಸರ್ಕಾರ 10 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತದೆ. ಮತ್ತು ಯಾವಾಗಲೂ ಕೂಡ ಸರ್ಕಾರ ಅವ್ರ ಜೊತೆ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಸತ್ತವರ ಕುಟುಂಬಗಳಿಗೆ ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಯಾರು ಮೃತಪಟ್ಟಿದ್ದಾರೆ ಅವರ ಕುಟುಂಬದ ಜೊತೆಗೆ ಸರ್ಕಾರ ಸದಾ ಇರುತ್ತೆ. ಜೊತೆಗೆ ಏನಾದರೂ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಸಿದ್ದರಾಮಯ್ಯ ರವಾನೆ ಮಾಡಿದ್ದಾರೆ. ಜೊತೆಗೆ ನೋಡಿ, ಭರತ್ ಭೂಷಣ್ ಅವರ ಪತ್ನಿಯ ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯವರು ಹೇಳ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನವನ್ನು ಕೂಡ ಹೇಳಿದ್ದಾರೆ. ಆದರೆ ಮನೆಯ ಯಜಮಾನನೇ ಹೋದ, ಮನೆ ಕತ್ತಲಾಗಿದೆ. ಡಿಪೆಂಡ್ ಆಗಿದ್ದು ಮನೆಯ ಯಜಮಾನನ ಮೇಲೆ. ಅದರಲ್ಲೂ ಸಂತೋಷದ ಕ್ಷಣಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಂತೋಷಕ್ಕೆ ಅಂತ ಹೋದಂಥವ್ರು, ಸಂಭ್ರಮಕ್ಕೆ ಅಂತ ಹೋದಂಥವ್ರು, ರಜೆ ಇದೆ ಅಂತ ಹೋಗಿದ್ರು, ಎಂಜಾಯ್ ಮಾಡಬೇಕು ಅಂತ ಹೋಗಿದ್ರು. ಮಕ್ಕಳ ಎದುರಿನಲ್ಲೇ ಸಾವು, ಹೆಂಡತಿ ಎದುರಿನಲ್ಲೇ ತಲೆಗೆ ಗುಂಡು ಹೊಡೆದಿದ್ದು. ಛೀ, ಹೇಡಿಗಳು ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಹೇಡಿಗಳು ಮಾತ್ರ